ಅಶ್ವಿನಿ ಗಿಲ್ಲಿ ಅವ್ರ ನಡುವೆ ಒಂದು ಜಗಳ ಆಗಿದೆ. ಅದೇ ಥರ ಇವಾಗ ಬಿಗ್ ಬಾಸ್ ಅವರು ಒಂದು ಅವಕಾಶ ಕೊಟ್ಟಿದ್ದಾರೆ ಕಂಟೆಸ್ಟೆಂಟ್ಸ್ಗೆ ಏನೊಂದು ಡ್ಯಾನ್ಸ್ ಮಾಡೋದಕ್ಕೆ. ಯಾವ ಕಾರಣಕ್ಕೆ ಕೊಟ್ಟಿದ್ದಾರೆ, ಟಾಸ್ಕ್ ಯಾವ ರೀತಿ ಇದೆ, ಪ್ರೊಮೋ ಯಾವ ರೀತಿ ಬಂದಿದೆ ಅಂತ ಕಂಪ್ಲೀಟ್ ಆಗಿ ವಿಡಿಯೋದಲ್ಲಿ ನೋಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನೀವೇನಾದರೂ ಹೊಸಬ್ರಾಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗೊಂದು ಲೈಕ್ನ ಮಾಡಿ. ಅದೇ ಥರ ಇವಾಗ ಮೇನ್ ವಿಷಯಕ್ಕೆ ಬರ್ತೀನಿ. ಇವಾಗ ಏನೊಂದು ಡ್ಯಾನ್ಸ್ ಮಾಡೋದಕ್ಕೆ ಏನಕ್ಕೆ ಅವಕಾಶ ಕೊಟ್ಟರು ಅಂತ ಕೇಳೋದಾದರೆ, ಇಲ್ಲಿ ಪರ್ಟಿಕ್ಯುಲರ್ ಆಗಿ ಒಂದು ಟಾಸ್ಕ್ನ ಕೊಟ್ಟಿದ್ದಾರೆ. ಏನಂತ ಅಂದರೆ ದಿನಸಿ ಟಾಸ್ಕ್, ಅಂದರೆ ಮನೆಯಲ್ಲಿರೋ ಕಂಟೆಸ್ಟೆಂಟ್ಸ್ಗೆ ಆ ಒಂದು ಕಿಚನ್ ದಿನಸಿನ ಪಡೆಯೋದಕ್ಕೆ ಪರ್ಟಿಕ್ಯುಲರ್ ಆಗಿ ಒಂದು ಪ್ಲೇಸ್ನ ಹೇಳ್ತಾರೆ, ಟೈಮಿಂಗ್ಸ್ನ ಹೇಳ್ತಾರೆ. ಅಲ್ಲಿ ಹೋಗಿ ಅವರು ಡ್ಯಾನ್ಸ್ ಮಾಡಬೇಕು ವಿತಿನ್ ಸೆಕೆಂಡ್ಸಲ್ಲಿ. ಅಂದರೆ ಅವರು ಗಾರ್ಡನ್ ಏರಿಯಾ ಅಂತ ಮೆನ್ಷನ್ ಮಾಡಿಬಿಟ್ಟು 10 ಸೆಕೆಂಡ್ಸ್ ಅಂತ ಕೊಟ್ಟಿದ್ರೆ, ಎಲ್ಲರೂ ಕೂಡ ಗಾರ್ಡನ್ ಏರಿಯಾಗೆ ಹೋಗಿ ಅಲ್ಲಿ ಸಾಂಗ್ ಪ್ಲೇ ಆಗುತ್ತೆ. ಅದು 10 ಸೆಕೆಂಡ್ ಒಳಗಡೆ ಅಲ್ಲಿ ಹೋಗಿ ಎಲ್ಲರೂ ಕೂಡ ಡ್ಯಾನ್ಸ್ ಮಾಡಬೇಕಾಗಿರುತ್ತೆ. ಯಾರು ಒಬ್ಬರು ಮಿಸ್ ಮಾಡಿದ್ರು ಆ ಒಂದು ರೌಂಡು ಸ್ಥಗಿತ, ಅಂದರೆ ಕ್ಯಾನ್ಸಲ್ ಆಗಿ ಆ ಒಂದು ಸೋಲ್ತಾರೆ ಆ ಒಂದು ಪರ್ಟಿಕ್ಯುಲರ್ ರೌಂಡಲ್ಲಿ. ಅದೇ ಥರ ಇಲ್ಲಿ ಒಂದು 2-3 ರೌಂಡ್ಸ್ನ ಮಾಡ್ತಾರೆ. ಅಂದರೆ ಪ್ರೋಮೋ ಪ್ರಕಾರ ಒಂದು ಗಾರ್ಡನ್ ಏರಿಯಾದಲ್ಲಿ 10 ಸೆಕೆಂಡ್ಸ್ ಅಂತ ಸ್ಕ್ರೀನ್ ಪ್ಲೇ ಮಾಡ್ತಾ ಇದ್ದಾರೆ. ಅಂದರೆ ಟಿ ವಿಲಿ ಒಂದು ಸ್ಕ್ರೀನ್ ಬರುತ್ತೆ ನಾರ್ಮಲಾಗಿ ಗಾರ್ಡನ್ ಏರಿಯಾ ಮತ್ತು 10 ಸೆಕೆಂಡ್ಸು. ಇವಾಗ ಸ್ವಿಮ್ಮಿಂಗ್ ಪೂಲು 10 ಸೆಕೆಂಡ್ಸು ಅಂದರೆ ಟೈಮಿಂಗ್ಸು ಕೂಡ ಇರುತ್ತೆ. ಮತ್ತು ಸ್ವಿಮ್ಮಿಂಗ್ ಪೂಲ್ ಅಂತ ಬಂದಾದಮೇಲೆ ಎಲ್ಲರೂ ಕೂಡ ಸ್ವಿಮ್ಮಿಂಗ್ ಪೂಲ್ಗೆ ಹೋಗಿ ಡ್ಯಾನ್ಸ್ ಮಾಡಬೇಕು. ಲಾಸ್ಟಲ್ಲಿ ಒಂದು ಆಪ್ಷನ್ನ ಕೊಡ್ತಾರೆ, ಕಿಚನ್ಗೆ ಹೋಗಿ ಡ್ಯಾನ್ಸ್ ಮಾಡಬೇಕು ವಿತಿನ್ 10 ಸೆಕೆಂಡ್ಸ್ ಅಂತ. ಅದರಲ್ಲಿ ಅಶ್ವಿನಿ ಅವರು ಒಂದು ಸ್ವಲ್ಪ ತಪ್ಪನ್ನು ಮಾಡ್ತಾರೆ. ಅದಾದಮೇಲೆ ಗಿಲ್ಲಿ ಮತ್ತು ಅಶ್ವಿನಿ ಅವ್ರ ನಡುವೆ ಒಂದು ಜಗಳ ಆಗುತ್ತೆ ಅಂತಲೇ ಅನ್ಬೋದು. ಅವರು ಒಂದು ಸ್ವಲ್ಪ 10 ಸೆಕೆಂಡ್ಸ್ ಅಂದಾಗ ಅವರು ಒಂದು ಸ್ವಲ್ಪ ಲೇಟಾಗಿ ಹೋದಾಗ ಆ ಒಂದು ರೌಂಡ್, ಅಂದರೆ ಕಿಚನ್ಗೆ ಹೋಗಿದ್ದ ರೌಂಡು ಸ್ವಲ್ಪ ಸೋಲ್ತಾರೆ. ಅದಾದಮೇಲೆ ಗಿಲ್ಲಿ ಅವರು ಅದಕ್ಕೋಸ್ಕರ ಬೈತಾರೆ, ಇದಕ್ಕೆ ಯಾಕೆ ಈ ಥರ ಮಾಡ್ತೀರಾ, ಅಂದರೆ ಈ ಒಂದು ಪರ್ಟಿಕ್ಯುಲರ್ ರೌಂಡನ್ನ ಯಾಕೆ ಸೋತ್ರಿ ಅಂತ ಅಂದಾಗ. ಬಟ್ ಇದಕ್ಕಿಂತ ಮುಂಚೆ ಆ್ಯಕ್ಚುಲಾಗಿ ಗಿಲ್ಲಿ ಅವರು ಸೋತಿದ್ರು ಅಂತ ಅನಿಸುತ್ತೆ. ಅದನ್ನು ಇಟ್ಕೊಂಡು ರಾಶಿಕಾ ಮತ್ತು ಅಶ್ವಿನಿ ಅವ್ರು ಕೇಳ್ತಾರೆ, ನೀನು ವಾಶ್ರೂಮ್ಗೆ ಹೋದಾಗೆಲ್ಲ ನಾನು ಕೇಳಿದ್ವಾ, ಈ ಥರ ಒಂದು ಪೋಟ್ರೆ ಮಾಡಿದ್ವಾ, ಬಟ್ ನಮ್ಗೇನಕ್ಕೆ ಈ ಥರ ಬೈತಿದ್ಯಾ ಅಂತ. ಅಂದರೆ ಇಲ್ಲಿ ಆಲ್ರೆಡಿ ಗಿಲ್ಲಿ ಅವರು ತಪ್ಪು ಮಾಡಿದ್ದಾರೆ ಅಂತ ಇಲ್ಲಿ ಗೊತ್ತಾಗ್ತಿದೆ. ಅಂದರೆ ಅವರನ್ನೇ ಫಸ್ಟು ರೌಂಡನ್ನು ಸೋತಿ ಇವಾಗ ನಾರ್ಮಲ್ ಆಗಿ ಇವಾಗ ಅಶ್ವಿನಿ ಅವ್ರು ಏನು ಸೋತಿದ್ರು ಅದಕ್ಕೋಸ್ಕರ ಅವ್ರು ಬೈತಿದ್ದಾರೆ ಅಂತ ಹೇಳ್ತಿದ್ದಾರೆ. ಅದಾದಮೇಲೆ ಗಿಲ್ಲಿಯವರು ಕೂಡ ಒಂದು ಆನ್ಸರ್ನ ನೀಡ್ತಾರೆ. ಏನಂತ ಅಂದರೆ, ನಾನೇನು ಪ್ರತಿ ರೌಂಡಲ್ಲೂ ಸೋಲ್ಬೇಕು ಅಂತಲೇ ಇಟ್ಕೊಂಡಿದ್ದಾನ, ನಾನು ಬೇಕು ಅಂತ ಸೋತ್ನ ಅಂತ ಕೇಳಿದಾಗ ಅವರನ್ನು ಕೂಡ ಒಂದು ಸ್ವಲ್ಪ ವಾದ ನಡೆಯುತ್ತೆ ಅಂತಲೇ ಅನ್ಬೋದು. ಅಂದರೆ ಇಲ್ಲಿ ನಾರ್ಮಲ್ ಆಗಿ ಒಬ್ಬರು ತಪ್ಪಾಗಿದೆ, ಅಂದರೆ ಗಿಲ್ಲಿಯವ್ರದ್ದು ಕೂಡ ತಪ್ಪು ಮಾಡಿದ್ದಾರೆ ಅಂತ ಅವರೇ ಪೋಟ್ರೆ ಮಾಡಿದ್ದಾರೆ. ಬಟ್ ಎಪಿಸೋಡಲ್ಲಿ ನೋಡಬೇಕಾಗಿರುತ್ತೆ ಎಲ್ಲದಕ್ಕೂ ಕ್ಲಾರಿಫೈ ಸಿಗೋದಕ್ಕೆ. ಅಂದರೆ ಇವಾಗ ಒಂಥರ ತೋರಿಸ್ತಾರೆ, ಪ್ರೋಮೋದಲ್ಲಿ ಒಂಥರ ತೋರಿಸ್ತಾರೆ, ಎಪಿಸೋಡಲ್ಲಿ ಬೇರೆ ಥರ ಟೆಲಿಕಾಸ್ಟ್ ಆಗುತ್ತೆ. ಬಟ್ ಇದನ್ನು ನೋಡ್ತಾರೆ ಗಿಲ್ಲಿಯವರು ಕೂಡ ತಪ್ಪು ಮಾಡಿದ್ದಾರೆ ಅಂತ ಅನ್ನಿಸ್ತಾ ಇದೆ. ಅದನ್ನು ಕೇಳಿದಾಗ ಗಿಲ್ಲಿಯವರು ಕೂಡ ಒಂದು ಆನ್ಸರ್ನ ನೀಡ್ತಾರೆ. ಅಂದರೆ ನಾವು ಮಾಡಿದ್ದೀವಿ ಅಂತ ನೀವು ಮಾಡಿದ್ರ ಅಂತ ಕೇಳಿದಾಗ, ನಾನು ಪರ್ಟಿಕ್ಯುಲರ್ ಆಗಿ ಬೇಕು ಅಂತಲೇ ಮಾಡಿದ್ದು ಅಂತ ಅಶ್ವಿನಿ ಅವರು ವಾದ ಮಾಡ್ತಾರೆ. ನೀವು ಮಾಡಿದ್ರೆ ಈ ಥರ ಎಲ್ಲರಿಗೂ ಲಾಸ್ ಆಗುತ್ತೆ, ನಮ್ಗೆ ಲಾಸ್ ಆಗಲ್ಲ, ಎಲ್ಲ ಮನೆಯಲ್ಲಿರೋ ಕಂಟೆಸ್ಟೆಂಟ್ಸ್ಗೂ ಇಲ್ಲಿ ಲಾಸ್ ಆಗುತ್ತೆ ಅಂತ ಹೇಳ್ತಾರೆ. ಬಟ್ ಇಲ್ಲಿ ಏನು ಮೆನ್ಷನ್ ಮಾಡಬೇಕು ಏನು ಮೆನ್ಷನ್ ಮಾಡಬಾರ್ದು ಅಂತ ಗೊತ್ತಾಗ್ತಿಲ್ಲ. ಏನಕ್ಕೆ ಅಂತ ಅಂದರೆ, ಇಲ್ಲಿ ಗಿಲ್ಲಿಯವರೇ ಮುಂಚೆ ತಪ್ಪು ಮಾಡಿರ್ಬೋದು, ಅದನ್ನು ಪ್ರೋಮೋದಲ್ಲಿ ತೋರಿಸಿಲ್ಲ. ಬಟ್ ಅಶ್ವಿನಿ ಅವ್ರು ಮಾಡಿರೋದು ಮಾತ್ರ ಅಲ್ಲಿ ಪ್ರೋಮೋದಲ್ಲಿ ತೋರಿಸಿದ್ದಾರೆ. ಅವ್ರು ಯಾವ ರೀತಿ ತಪ್ಪು ಮಾಡಿದ್ರು ಅದ್ರ ಮೇಲೆ ಜಡ್ಜ್ಮೆಂಟ್ ಬರುತ್ತೆ ಅಂತಲೇ ಅಂದ್ಕೊಳ್ಬೋದು. ಅಂದರೆ ಆ ಒಂದು ಎಪಿಸೋಡ್ ನೋಡಾದ್ಮೇಲೆ ಕ್ಲಾರಿಟಿ ಸಿಗುತ್ತೆ ಯಾರು ತಪ್ಪು ಯಾರ್ದು ಸರಿ ಅಂತ. ಆ್ಯಕ್ಚುಲಾಗಿ ಈ ವೀಕು ಫ್ಯಾಮಿಲಿ ವೀಕ್ ಅಂತ ಹೇಳಿದರೆ, ಅದು ರಿಲೇಟೆಡ್ ಆಗಿ ನಾನು ಕಂಪ್ಲೀಟ್ ಆಗಿ ಟೆಲಿಗ್ರಾಮ್ ಗ್ರೂಪಲ್ಲಿ ಏನಾದರೂ ಲೈವ್ ಅಪ್ಡೇಟ್ಸ್ ಬಂದರೆ ನಾನು ಟೆಲಿಗ್ರಾಮ್ ಗ್ರೂಪಲ್ಲಿ ಹಾಕ್ತೀನಿ. ಯಾರು ಕೂಡ ಮಿಸ್ ಮಾಡಿದಂತೆ ಜಾಯ್ನ್ ಆಗಿ. ಎಲ್ಲ ಎಕ್ಸ್ಕ್ಲೂಸಿವ್ ಅಪ್ಡೇಟ್ಸು ಕೂಡ ಅಲ್ಲೇ ಬರ್ತಿರೋದು, ಯಾವುದೂ ಕೂಡ ಇಲ್ಲಿ ನಾರ್ಮಲ್ ಆಗಿ ಯೂಟ್ಯೂಬಲ್ಲಿ ಬರ್ತಿಲ್ಲ. ಅಲ್ಲೂ ಕೂಡ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇದಿಷ್ಟು ಒಂದು ಪ್ರೊಮೋ ರಿವ್ಯೂ ಆಗಿರುತ್ತೆ. ಈ ಒಂದು ಪ್ರೊಮೋ ರಿವ್ಯೂ ನೋಡಾದ್ಮೇಲೆ ನಿಮ್ಗೆ ಏನು ಅನ್ಸುತ್ತೆ ಅಂದರೆ ಕಮೆಂಟ್ ಸೆಕ್ಷನಲ್ಲಿ ಮರೆಯದಂತೆ ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋಲಿ ಸಿಗೋಣ. ಬಾಯ್ ಬಾಯ್, ಥ್ಯಾಂಕ್ ಯು, ನಮಸ್ಕಾರ.